ಯಾವಾಗ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಅನ್ನುವಂಥದ್ದನ್ನು ನಾವು ಕನಸು ಕಾಣುತ್ತಾ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇದರ ಸಲುವಾಗಿ ಸಾಕಷ್ಟು ಅಭ್ಯಾಸ ಮಾಡಿದ್ದ ಅರ್ಥದಿಂದ ಇವತ್ತು ಮಾತಾಡ್ತಾ ಇದ್ದಾರೆ. ಈಗಾದರೆ ಮುಂದೆ ಹೆಂಗಂತ ಇದನ್ನು ಇವತ್ತು ಯಾಕೆ ನಿಮ್ಮ ಜೊತೆ ಮಾತಾಡಬೇಕಾಯ್ತಪ್ಪ ಅಂತಂದ್ರೆ, ಈ 60,000 ಕೋಟ್ಯಾಧೀಶರು ಅಬ್ಜಾಧೀಶರು ಪ್ರತಿ ವರ್ಷ 5,000 ನಿಶ್ಚಿತವಾಗಿ ಹೋಗ್ತಾನೆ ಇದ್ರು, ಈಗ ಹೋಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಮಾತು ನೆನಪಿಡ್ಬೇಕು, ನಾವಿಲ್ಲಿ ವಿದೇಶದಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರುತ್ತಿರುವಂಥವ್ರು ಇಲ್ಲಿ ಭಾಳ ಕಡಿಮೆ ಆಗಿರ್ತಿದ್ದಾರೆ. ಲಕ್ಷಗಳಿರಲಿ, ಪ್ರತಿ ತಿಂಗಳು ಲಕ್ಷ ಕೋಟಿ ಕಡಿಮೆ ಆಗ್ತಾ ಬರ್ತಾಯಿದೆ. ಇನ್ವೆಸ್ಟರ್ಸ್ ಇಲ್ಲ ಅಂದಾಗ ಇಲ್ಲಿ ಇಂಡಸ್ಟ್ರಿಗಳು ಬೆಳೀಲಿಕ್ಕೆ ಹೆಂಗೆ ಸಾಧ್ಯದ, ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಹೆಂಗೆ ಸಾಧ್ಯದ, ಇದೆಲ್ಲ ಇವತ್ತು ನಾವು ಮರುಚಿಂತನೆ ಮಾಡಬೇಕಾಗಿದೆ. ಇವತ್ತು ಪ್ರತಿಯೊಬ್ಬರು ವಿಚಾರ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಇಲ್ಲಿ ಕೂಲಿ ಇಲ್ಲ, ಉದ್ಯೋಗ ಇಲ್ಲ, ಬೆಲೆ ಏರಿಕೆ ಸಾಕಷ್ಟಾಗ್ಯದ. ಹೀಗಾಗಿ ದೇಶ ಬಿಟ್ಟು ಅವರು ಹೋಗ್ತಾ ಇದ್ದಾರೆ. ಇನ್ನು ದೇಶದಲ್ಲಿ ಏನಪ್ಪ ಅಂದ್ರೆ, ವಿದೇಶಕ್ಕೆ ಹೋಗಿ ದುಡ್ಡದಲ್ಲಿ ದುಡ್ಡು ಕಳಿಸಿ ಏನು ಉಳಿದವು ದುಡಿಲಾರಂಥ ಜನ ಇರ್ತಾರಲ್ಲ, ಅವರಷ್ಟೇ ಇಲ್ಲಿ ಉಳಿಯುವಂಥ ಪ್ರಸಂಗ ಬರ್ತದೋ ಏನೋ ಅನ್ನೋ ಸಹಿತ ಇವತ್ತು ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಇದರ ಬಗ್ಗೆ ಒಂದಿಷ್ಟು ಚಿಂತೆ ನಮ್ಮ ಆಡಳಿತಾರೂಢ ಪಕ್ಷಕ್ಕೆ ಇಲ್ಲ ಅನ್ನೋ ಮಾತನ್ನು ಅರ್ಥತಜ್ಞರು ಇವತ್ತು ಮಾತಾಡ್ತಾ ಇದ್ದಾರೆ. ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಈ ದೇಶದಲ್ಲಿ ಉಳಿಯೋರು ಯಾರು ಅಂತ ಈ ಎಲ್ಲ ನೆಲೆಯಲ್ಲೇ ಇವತ್ತು ಚರ್ಚೆಗಳಾಗಬೇಕಾಗ್ಯದ. ಆದರೆ ಚರ್ಚೆಗೆ ಇಲ್ಲಿ ನಮ್ಮ ಪಾರ್ಲಿಮೆಂಟ್ದಲ್ಲಿ ಅವಕಾಶ ಕೊಡ್ತಾ ಇಲ್ಲ. ಇವಾಗ ನೋಡಿದಿರಿ, ಈ ನಮ್ಮ ಕಾಂಗ್ರೆಸ್ಸಿಗರಾಗಿ ಆಗಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರೆಲ್ಲರೂ ಕುಡ್ಕೊಂಡು ಮೋದಿ ಅದಾನಿ ಡಿಸ್ಕಷನ್ ಮಾಡೋಣ, ಇವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಟ್ಯಾಕ್ಸ್ ಇವತ್ತು 35% ಮಾಡ್ತಾಯಿದ್ರಿ, ಯಾಕೆ ಮಾಡ್ತಾಯಿದ್ರಿ ಡಿಸ್ಕಷನ್ ಮಾಡೋಣ ಅಂದ್ರೆ ಡಿಸ್ಕಷನ್ ಇಲ್ಲದೆ ಮಾತಿಲ್ಲ, ಕತೆ ಇಲ್ಲ. ಬಂದು ಏನಾದರೂ ಕೇಳಿಕ್ಕೆ ಶುರು ಮಾಡಿದ್ಕೊಳ್ಳ ತಕ್ಷಣ ಬಾಯಿ ಜೋರು ಮಾಡೋದೈತಿ, ಅಡ್ಜರ್ನ್ ಮಾಡೋದೈತಿ, ಮುಂದೆ ಹಾಕ್ಕೊಂಡು ಹೋಗಿಬಿಡೋದೈತಿ. ಆಗ ಇವ್ರು ಹೊರಗೆ ಬಂದು ಪಾರ್ಲಿಮೆಂಟ್ ಹೊರಗೆ ಬಂದು ನಿಂತ್ಕೊಂಡಿವರು ಮೋದಿ ಅದಾನಿ ಭಾಯಿ ಮತ್ತೆ ಅಂತ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ವಿರೋಧ ಪಕ್ಷಗಳು ಕೇಳುತ್ತಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾಗ್ತದೆ ಅಂತೇಳಿ ಅಡ್ಜರ್ನ್ ಡೇಟಾ ಮೇಲೆ ಡೇಟಾ ತೋರ್ತು ಹೊರಟದ. ಈ ಸಲದ ಈ ನಮ್ಮ ಚಳಿಗಾಲದ ಅಧಿವೇಶನದಲ್ಲೇ. ಅದಕ್ಕಾಗಿ ಇವೆಲ್ಲರೂ ಇಲ್ಲಿ ಚರ್ಚೆ ಆಗಬೇಕು. ಯಾವ ಚರ್ಚೆ ಆಗಬೇಕು, ಎಲ್ಲಿ ಚರ್ಚೆ ಆಗಬೇಕು ಅವು ಆಗಬೇಕಾಗಿದೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಇವೆಲ್ಲ ಚರ್ಚೆ ಆಗಬೇಕಾಗಿದೆ. ಈ ಚರ್ಚೆಗಳು ಇವತ್ತು ನಡೀತಾ ಇಲ್ಲ. ಆ ದಿಶೆಯಲ್ಲೇ ನಾವು ಇವತ್ತು ಅನಿವಾರ್ಯವಾಗಿ ಈ ಒಂದು ಏನು ಹೊಸದಾಗಿ ಮಾಡುತ್ತಿರುವಂಥ ಪಾಲಿಸಿಗಳಿಂದ ಇನ್ನಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತದೆ, ಮತ್ತೇನಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿಲ್ಲ. ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ನಿಮ್ಮ ಜೊತೆಗೆ ಯಾಕೆ ಮಾತಾಡಬೇಕಾಗಿದೆಪ್ಪ ಅಂದರೆ, ಕೇಳಿದ್ವಿ ಎಲ್ಲ ನೋಡಿದ್ದು ದಿನನಿತ್ಯ ಎದ್ದ ತಕ್ಷಣ ಇದು ನಾವು ನೋಡ್ತಾ ಇದ್ವಿ. ಇವತ್ತು ಪಾರ್ಲಿಮೆಂಟ್ ಸ್ಟಾರ್ಟ್ ಆದಾಗಿದ್ರು, ವಿಂಟರ್ ಸೆಷನ್ ಸ್ಟಾರ್ಟ್ ಆದಾಗಿದ್ರು ನಾವು ಇದು ನೋಡ್ತಾ ಇದ್ದೀವಿ. ದಿನನಿತ್ಯದ ಹೋಗ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ನಮ್ಮ ಚರ್ಚೆಗೆ ಅವಕಾಶ ಕೊಡ್ರಿ ಅಂತೇಳಿ.